ನಾವು ಬೀಜ ಮಾಡಿದೀವಿ. ಈಗ ಸುಮಾರು ಒಂದು 144 ಕ್ವಿಂಟಾಲು ಏನಾಗಿದೆ ಅಂದ್ರೆ ನಿರ್ಲಕ್ಷ್ಯತೆ. ಯಾರು ಯಾವ ಜೋಳ ಸರ್? ಜೋಳ ಯಾವ್ದಿದು? ಜೋಳ ನಿರ್ಲಕ್ಷ್ಯತೆ. ಜೋಳ ಯಾವ್ದಿದು? ಬೆಳೆ ಬಂದು ಮುಸ್ಕಿನ ಜೋಳ 144 ಕ್ವಿಂಟಾಲ್ ಆಗಿದೆ ನಮಗೆ. ಆದ್ರೆ ಇಲ್ಲಿನ ನಿರ್ಲಕ್ಷ್ಯತೆಗೆ ಕಾರಣ ಆದಂತ ನಿರಂಜನ್ ಅವರು ಇಲ್ಲಿ ಲೈನ್ ತೆಗಿಯಕ್ಕೆ ಬಂದ್ಬಿಟ್ಟು ಇಲ್ಲಿ ಬೆಂಕಿ ಅವಘಡ ಆಗಿದ್ರು ಸಹ ನಾನು ಫೋನ್ ಮಾಡಿದ್ದೀನಿ ಸುಮಾರು ಸತಿ, 2 ಸತಿ ಫೋನ್ ಮಾಡಿದ್ದೀನಿ. ಒಂದು ಸತಿ ಮಾತ್ರ ರಿಸೀವ್ ಮಾಡಿ ಹೇಳ್ತಾರೆ. AW ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅಧಿಕಾರಿಗಳ ಮಾಹಿತಿ ತಿಳಿಸಿದ್ರು ಸಹ ಇದುವರೆಗೂ ಅಧಿಕಾರಿಗಳು ಇಲ್ಲಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಲ್ಲ. ನಮ್ಗೇನು ನಷ್ಟ ಆಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, KV ಮುಂದಗಡೆ ಬೆಸ್ಕಾಂ ಅಧಿಕಾರಿಗಳ ಮೂಲ ನಾವು ಎಲ್ಲ ಇದೇನು ಇದಾಗಿದೆಯೋ ಬೂದಿ ಏನಾಗಿದೆಯೋ ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಬಂದು ನಾವು ಬೆಸ್ಕಾಂ ಅಧಿಕಾರಿಗಳ ಮುಂದ್ಗಡೆ ಹಾಕಿ ಪ್ರತಿಭಟನೆ ಮಾಡುತ್ತೀನಿ. ದಯವಿಟ್ಟು ನಾನು ಈಗಲೇ ಅರ್ಥ ಮಾಡ್ಕೋಬೇಕು. ನೀವು ಈಗ ನನಗೆ ಆಗಿರೋ ನಷ್ಟ ಪರಿಹಾರ ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ. ಇದು ಏನು ನಷ್ಟ ಆಗಿದೆಯೋ ನಮಗೆ, ನಮ್ಮ ತಂದೆಯವರು ರೈತ, ನಾನು ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ಈ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕು, ಎಷ್ಟು ಶ್ರಮ. ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ವಹಿಸಿದ್ದೇವೆ ಅನ್ನೋದು ನಮ್ಗೊಬ್ಬರು ಗೊತ್ತು. ಸುಮಾರು ಒಂದು 6 ತಿಂಗಳು 9 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಈಗ 5 ನಿಮಿಷದಲ್ಲಿ ಯಾರು ನಿರಂಜನ್ ಅನ್ನೋ ಒಬ್ಬ ಬೆಸ್ಕಾಂ ಸಿಬ್ಬಂದಿಯಿಂದ ಆಗಿರುವಂತಹ ಘಟನೆ ಇದು. ಅವರು ನಿರ್ಲಕ್ಷ್ಯತೆ ವಹಿಸಿ ಈ ತರ ಅವಘಡನೆಗೆ ಕಾರಣವಾಗಲು ಮೂಲ ಕಾರಣ ಅವರೇ. ದಯವಿಟ್ಟು ಅಧಿಕಾರಿಗಳಿಗೆ ನಿಮ್ಮ ಗಮನಕ್ಕೆ ತರೋದಿಷ್ಟೇ, ನಮಗೆ ಏನು ನಷ್ಟ ಆಗಿದೆ ಅದನ್ನ ನಮಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ KV ಆಫೀಸ್ ಮುಂದಗಡೆ ಎಲ್ಲವನ್ನು ಸರ್ ಇವಾಗ ನಿಮಗೆ ನೀವು ನಷ್ಟ ಅಂತ ಹೇಳಿದ್ರಲ್ವಾ ಮಂಜು ಅವರೇ, ಇವಾಗ ಈ ಜೋಳ ಎಲ್ಲ ಎತ್ಕೊಂಡು ಎಲ್ಲಿಗೆ ಹೋಗ್ತೀರಾ ಸರ್? ನಾನು KV ಮುಂದಗಡೆ ಬಂದು ಎಲ್ಲ ಎಷ್ಟು ಸುಟ್ಟೋಗಿದೆ ಅಷ್ಟನ್ನು ಅಲ್ಲಿ ಹಾಕಿ ಲಾಟ್ ಎತ್ಕೊಂಡು ಹೋಗಿ ಹಾಕ್ತೀರಾ? ಬಿಟ್ಟು ಅಲ್ಲಿ ಹಾಕ್ತಿವಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಅರೆಸ್ಟ್ ಮಾಡಿದ್ರೆ ಅವ್ರೇನಾದ್ರು ನೋಡಿ, ನಾವು ಮಾಹಿತಿ ಕೊಟ್ಟಿದ್ದೀವಿ, ಈಗಾಗಲೇ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದೇವೆ. ಅವ್ರು ನಿರ್ಲಕ್ಷ್ಯತೆ ವಹಿಸಿದ್ರೆ ನಮ್ಗೆ ಏನು ನಷ್ಟ ಆಗಿದೆ ಅದನ್ನ ನಾವು ಕಟ್ಸ್ಕೊಟ್ರೆ ನಾವೇನು ಮಾತಾಡಲ್ಲ. ನಮ್ಮ ರೈತರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಯಬೇಡಿ. ಅಧಿಕಾರಿಗಳಿಗೆ ಹೇಳೋದು ನಾವು ಇಷ್ಟೇ, ನನ್ಗಾಗಿರೋ ಅನ್ಯಾಯ ಬೇರೆ ಅಧಿಕಾರಿಗಳಿಗೆ, ಬೇರೆ ರೈತರಿಗೆ ಆಗಬಾರ್ದು. ಇವತ್ತು ಈ ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮ್ಮೊಬ್ಬರು ಗೊತ್ತಿರುವಂಥ ವಿಷಯ. ದಯವಿಟ್ಟು ಈ ಥರ ನಿರ್ಲಕ್ಷ್ಯತೆಗೆ ಮೂಲ ಕಾರಣ ನಿರಂಜನ್ ಅವರೇ. ದಯವಿಟ್ಟು ಗಮನಿಸಿ, ನಮ್ಗೆ ಏನು ನಷ್ಟ ಆಗಿದೆ ನಷ್ಟ ಪರಿಹಾರವನ್ನು ಕೊಡಿಸ್ಬೇಕು. ಇಲ್ಲ ನಾವು ಬಿಡೋದಿಲ್ಲ ನಿಮ್ಮನ್ನ ಯಾವುದೇ ಕಾರಣಕ್ಕೂ. ನಿರ್ಲಕ್ಷ್ಯತೆ ಅಂತ ಹೇಳ್ತಾ ಇದ್ರಲ್ಲ, ಅದು ಯಾವ ತರ ನಿರ್ಲಕ್ಷ್ಯತೆ ಆಗೈತೆ ಅಂದ್ರೆ 12 గంటలకు ಬಂದಿರೋ లైన్ మ్యాన్ లైన్ ಹಾಕವ್ರೆ. లైన్ ಹಾಕಿದ್ ఏం చెప్తారమ్మా? ఏమైంది నష్టము? ఏం కథ? ఏమంటారు? ఎంత ఏమన్నా అప్పులు గిప్పులు ఏమైనా చేసింట్రా? పంట పెట్టేకి ఎంత అప్పు పెట్టింట్రీ? ನೋಡ್ಕೋಬೇಕು. ನೋಡ್ದಿರೋ ತನ್ನ ಪಾಡಿಗೆ ತಾನು ಹಾಕ್ಬಿಟ್ಟು ಯಾವಾಗ ಹೊರಟೋಗ್ಬಿಟ್ಟವ್ರ. ಈಗ ಬೆಂಕಿ ಅವಘಡಿಗೆ ಮೂಲ ಕಾರಣ ನಿರಂಜನ್ ಅವರೇ ಮೂಲ ಕಾರಣ. ಏನಾದ್ರು ವೈಯಕ್ತಿಕ ಏನಾದ್ರು ಇದೆಯಾ? ದ್ವೇಷ ಏನಾದ್ರು ದ್ವೇಷ ಏನಿಲ್ಲ. ನಾವು ರೈತರು, ನಾವು ವೈಯಕ್ತಿಕ ದ್ವೇಷ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಅವ್ರು ಸರ್ ಲೈನ್ ಮ್ಯಾನ್ ಏನಾದ್ರು ವೈಯಕ್ತಿಕ ದ್ವೇಷ ಇದೆ ನಿಮ್ಮ ಮೇಲೆ? ವೈಯಕ್ತಿಕ ದ್ವೇಷ ಅನ್ನೋದು ಏನಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಏನು ದ್ವೇಷ ಇಲ್ವಾ? ದ್ವೇಷ ಇಲ್ಲ. ಮತ್ತೆ ಏನ ಕೆಲಸ? ಮತ್ತೆ ಇವರು ಅಧಿಕಾರಿ ನಿರ್ಲಕ್ಷ್ಯತೆ, ಅವರ ಕೆಲಸ ಕಾರ್ಯ ನಿರ್ಲಕ್ಷ್ಯತೆ ಮಾಡಿದ್ದಾರೆ. ಈ ನಿರ್ಲಕ್ಷ್ಯತೆ ನಮ್ಗೆ ಈ ತರ ನಷ್ಟ ಅನುಭವಿಸಿದ ಮೂಲ ಕಾರಣ ಅವರೇ. ಇವತ್ತೇ ಎತ್ಕೊಂಡು ಹೋಗ್ತೀರಾ? ನಾಳೆ ಎತ್ಕೊಂಡು ಹೋಗ್ತೀರಾ ಜೋಳ ಎಲ್ಲ? ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ನಾವು ಇದನ್ನ ಎತ್ಕೊಂಡ್ಬಂದು KV ಆಫೀಸ್ ಮುಂದ್ಗಡೆ ಪ್ರದಕ್ಷಿಣೆ ಮಾಡ್ತೀನಿ. ಅಷ್ಟು ಬೇಗ ಅವನ್ನ ಯಾವುದೇ ಕಾರಣಕ್ಕೂ